ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ವರ್ಷದ ಪುಣ್ಯಸ್ಮರಣೆ. ಕೆಲವೊಂದಿಷ್ಟು ಏನು ಗೊಂದಲ ಕೂಡ ಮೂಡಿರುವಂಥದ್ದು. ಇನ್ನು ಅಭಿಮಾನ್ ಸ್ಟುಡಿಯೋ ಏನಿತ್ತು ಅದು ಧ್ವಂಸ ಆದ ನಂತರ ಅವರ ಪುಣ್ಯಸ್ಮರಣೆಯನ್ನು ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಗೊಂದಲಕ್ಕೆ ಕೂಡ ಅವರ ಅಭಿಮಾನಿಗಳಲ್ಲಿ ಮೂಡಿಸಿತ್ತು. ಇನ್ನು ಅದರ ಬಗ್ಗೆ ಇವತ್ತು ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಅವರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್, ಮೊದಲನೇದಾಗಿ ನಮಸ್ತೆ. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ವರ್ಷದ ಪುಣ್ಯಸ್ಮರಣೆ ಇವತ್ತು. ಸರ್, ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ನಿರಸ ಮೌನ ತಂದಿದೆಯಾ ಅದು ಅಂತ ಇವತ್ತೆಲ್ಲ ಕಡೆ ಸೆಲೆಬ್ರೇಟ್ ಮಾಡಿಲ್ಲ ಅದನ್ನು, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ನಮ್ಮ ಕರ್ನಾಟಕದ ನಮ್ಮ ಇಂಡಸ್ಟ್ರಿಯ ಜನಗಳಿಗೂ ಹಾಗೂ ಎಂಟೈರ್ ಕರ್ನಾಟಕದ ಜನತೆಗೆ ಮುಂಬರುವ ಹೊಸ ವರ್ಷದ 2026ನೇ ಇಸ್ವಿಯ ಶುಭಾಶಯಗಳು. ಈ ವರ್ಷ ಎಲ್ಲರೂ ಒಂದು ಜಯ ಸಾಧಿಸಲಿ ಅಂತೇಳಿ ಅದರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ತಾವು ಕೇಳಿದ್ರಿ ಪುಣ್ಯಸ್ಮರಣೆ, ಹೌದು, ಗೊಂದಲಗಳಿದೆ ಅಭಿಮಾನಿಗಳಲ್ಲಿ. ನಾವು ಇಲ್ಲಿ ಮಾಡಿದರೆ ಚೆನ್ನಾಗಿರೋದು ಅಂತೇಳಿ ಅಲ್ವಾ, ಇದೆ ಎಲ್ಲರಲ್ಲೂ ಇದೆ ಅದು. ಆ್ಯಕ್ಚುಲಿ ನಾವು ಈ ಬೆಳಗ್ಗೆ ತಾನೇ ನಮ್ಮ ಚಾಂಬ್ರಲ್ಲೂ ಅವರ ಚಿತ್ರಪಟಕ್ಕೆ ನಮ್ಮ ಕೈಲಾಗಿದ್ದು ಸ್ಮರಣೆ ಮಾಡಿ ಅವ್ರದ್ದು ಪೂಜೆ ಮಾಡಿಬಿಟ್ಟು ಬಂದಿದ್ವಿ. ಅದೇ ಥರ ಗೊಂದಲಗಳಿದೆ. ಸರ್ಕಾರಕ್ಕೆ 2-3 ಥರ ಆಗೋಯ್ತು. ಒಂದ್ಸಲ ಇಲ್ಲೇ ಮಾಡಬೇಕಂತ, ಇನ್ನೊಂದ್ಸಲ ಅವ್ರಿಗೆ ಮನೆಯವರೇ ಮೈಸೂರಲ್ಲಿ ಬೇಕಂತೇಳಿ ಮೈಸೂರಲ್ಲಿ ಮಾಡಿದರೆ ಅದು ಮಾಡಬೇಕಾಗಿತ್ತು. ಅದಕ್ಕೆ ಇಲ್ಲಿ ಹೋಗಿದ್ದ ಜಾಗ ಇರುವಷ್ಟು ಮಹಾತ್ಮೆ ಬೇರೆ ಎಲ್ಲೋ ಶಿಫ್ಟ್ ಮಾಡಿದಾಗ ಬರೋಲ್ಲ. ಹಾಗಾಗಿ ನಮ್ಮ ಅಭಿಮಾನಿಗಳಲ್ಲಿ ಆ ನೋವಿದೆ. ಆಗಲಿ ಆಗಿದೆ. ಈಗ ಎಲ್ಲರೂ ನಾವು ಅನುಸರಣೆ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಅದು ಕೊನೆಗೆ ಆ ಜಾಗನೇ ಉಳಿದಂಗೆ ನಮ್ಮ ಗೌರ್ಮೆಂಟ್ ಜೊತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗೋ ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇ ತೀರ್ಮಾನ ಮಾಡ್ತಾರೋ. ಆದರೆ ಒಳ್ಳೆಯದು, ಇಲ್ಲಾದರೆ ನಮ್ಮ ಸಿಟಿ ಜನತೆಗೆ ಅಲ್ಲ ಎಲ್ಲರಿಗೂ ಒಳ್ಳೆಯದು. ಸರ್, ಈ ಗೊಂದಲಕ್ಕೆ ಸರ್ಕಾರ ಕಾರಣ ಆಯಿತಾ ಇಲ್ಲ ಅವರ ಕುಟುಂಬದವರು ಕಾರಣ ಆಯಿತಾ? ನೀವೇನು ಹೇಳ್ತೀರಿ ಅದಕ್ಕೆ? ಖಂಡಿತ ಇಲ್ಲ, ನಾವು ಯಾರ ಮೇಲೆ ದೂಷಣೆ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗಳಾಗಿತ್ತು, ಆ ಸಿಚುವೇಶನ್ಗಳಾಗಿತ್ತು, ಅವ್ರಿಗೆ ಗೊಂದಲಗಳಿತ್ತು, ಅವ್ರ ಮನೆಯವ್ರಿಗೂ ಸ್ವಲ್ಪ ಗೊಂದಲಗಳಿತ್ತು. ಯಾಕಂದರೆ ಅವರು ಒಂದು ಮೈಸೂರು ಮೇಲೆ ಅಭಿಮಾನ ಇಟ್ಕೊಂಡಿದ್ರು, ಅದರಿಂದ ಅಲ್ಲಿ ಮಾಡಬೇಕು ಅನ್ನೋದು ಇತ್ತು. ಆಮೇಲೆ ನಮ್ಮ ಏನು ಇವತ್ತು ಅಭಿಮಾನಿಗಳಿದ್ದಾರಲ್ಲ, ಹೆಚ್ಚಿನ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಆದರೆ ಬೆಂಗಳೂರಲ್ಲಿ ಆಗಬೇಕು ಅನ್ನೋದು ಅವರು ಇದಿತ್ತು. ಹಾಗಾಗಿ ಹಂಗೆ ಗೊಂದಲಗಳಾಗಿ ಜಾಗ ಒಂದು ತಟಸ್ಥವಾಗಿ ಒಂದು ಜಾಗದಲ್ಲಿ ಇಲ್ಲ, ಯಾರ ಕೈಯಲ್ಲೂ ಇತ್ತು, ಇನ್ಯಾರ ಕೈಗೂ ಹೋಯಿತು. ಹಾಗಾಗಿ ಗಲಾಟೆಗಳಲ್ಲಿ ಹಿಂಗಾಗಿದೆ. ನೋಡೋಣ ಮುಂದಿನ ವರ್ಷ ಅಟ್ಲೀಸ್ಟ್ ಸ್ಟೇಟೈಟಾಗಿ ಎಲ್ಲೋ ಒಂದು ಕಡೆ ಆಗತ್ತೇನೋ ನೋಡೋಣ. ಈಗ ಆಲ್ರೆಡಿ ಸರ್ಕಾರ ಅಂತೂ ಒಂದು ಕಡೆ ಜಾಗ ಕೊಟ್ಟಿದ್ದು ನಿಗದಿ ಮಾಡಿದೆ, ಅಲ್ಲಿ ಇದೆ, ಅಲ್ಲಿಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಎಲ್ಲ ಆದಮೇಲೆ ಅದನ್ನೇ ನಾವು ಮಾಡ್ಕೋಬೇಕಾಗುತ್ತೆ ಮುಂದಕ್ಕೆ. ಸರ್, ಇನ್ನು ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಅವ್ರಿಗೆ ಈ ಥರ ಆದರೆ ಎಲ್ಲೋ ಒಂದು ಕಡೆ ಬೇಸರ ಕೂಡ ಆಗಂತಲ್ಲ ಹೇಳ್ಬಿಡಿ, ಎಲ್ಲರಿಗೂ ಇದೆ, ಆದ್ಯತೆ ಇದೆ. ಅವ್ರಿಗೆ ಹಿಂಗಾಗಿದೆ ಅಂತ ಏನು ಇದು ಮಾಡೋಕೆ, ಕೆಲವು ಸಂದರ್ಭಗಳು ಹಂಗಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಸರ್, ಇವತ್ತು ಕೂಡ ನಾವು ನೋಡಿದ್ವಿ, ಅಲ್ಲೇ ಅಭಿಮಾನ್ ಸ್ಟುಡಿಯೋ ಏನಿದೆ ಅಲ್ಲಿಂದ 200 ಮೀಟರ್ ದೂರದಲ್ಲಿ ಹೋಗಿ ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಸೆಲೆಬ್ರೇಟ್ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಅದ್ರ ಬಗ್ಗೆ ಕೆಲವು ಗೊಂದಲಗಳಿಂದಾಗೆಲ್ಲ ಆಗಿದೆ, ಸರಿಯೋಗುತ್ತೆ ಮುಂದಿನ ದಿನಗಳೆಲ್ಲ ಅಂತ ನಾವಂತೂ ತಿಳ್ಕೊಂಡಿದ್ವಿ. ನಾವು ನೋಡಿ ಇಲ್ಲ ನಮ್ಮ ಫಿಲ್ಮ್ ಚಾಂಬರಲ್ಲಿ ಮಾಡಿದ್ದೀವಿ ಬೆಳಗ್ಗೆನೆ. ಆಗಲಿ ಅಮ್ಮ, ಒಳ್ಳೆಯದಾಗಲಿ. ಹೊಸ ವರ್ಷದಲ್ಲಿ ನಿಮಗೂ ಜಯವಾಗಲಿ, ನಿಮ್ಮ ಚಾನಲ್ಲು ಚೆನ್ನಾಗಿ ನಡೀಲಿ.